ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿವರನ್ ದಿನದಂದು ಶತಕೋಟಿ ನಮನ ಸಲ್ಲಿಸುತ್ತಾ ಹಾಗೂ ಈ ಒಂದು ನಮನ ನುಡಿಯಲ್ಲಿ ಭಾಗಿಯಾದಂತಹ ಆತ್ಮೀಯರಾದಂತಹ ಬಸವರಾಜ್ ಆರ್ಯ ಅವರೇ, ಲಕ್ಷ್ಮೀಪುತ್ರ ಮಾಳ್ಗೆ ಅವರೇ, ವಿಶ್ವನಾಥ್ ಪಾಟೀಲ್ ಅವರೇ, ಗಜೇಂದ್ರ ಅವರೇ, ಸಂತೋಷ್ ಪಾಟೀಲ್ ಅವರೇ, ನಮ್ಮ ಭಂತಾಜಿ ಅವರೇ, ನಮ್ಮ ಗಾಂಗ್ರೇಜಿ ಅವರೇ, ಮಧುಕರ್ ಅವರೇ, ಹಾಗೂ ಎಲ್ಲ ಪರಮೇಶ ಜೋಶಿ, ಅನಿಲ್, ನಮ್ಮ ನಾಗಭೂಷಣ, ಸಮಸ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಕಾರಂಜ ಸಂಸ್ಥರ ಹೋರಾಟದ ನಮ್ಮ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ಕೂಡ ಈ ದಿನದಂದು ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ, ಇಡೀ ವಿಶ್ವದಂತ ಈ ದಿನದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿವಸ ಅಂತ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ನಮಗಾಗಿ ಇಡೀ ಭಾರತ ದೇಶವನ್ನು ಈ ಮುನ್ನಡೆಸ್ಕೊಳ್ಳಕ್ ಹೋಗ್ಲಕ್ಕ ಮತ್ತೆ ಎಲ್ಲಾ ಕ್ಷೇತ್ರದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಲ್ಲ ಒಂದು ಕ್ಷೇತ್ರದಲ್ಲಿ ನ್ಯಾಯ ಒದಗಿಸುವಂತ ಯಾರ ಏಕೈಕ ವ್ಯಕ್ತಿ ಇದ್ದಾರೆ ಅಂತಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತ ಆ ಒಂದು ಸಂವಿಧಾನ ಅನೇಕ ಕಷ್ಟಗಳನ್ನ ಆ ಒಂದು ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂದಿತ್ತು. ಈಗಾಗಲೇ ನಮ್ಮ ಬಸವರಾಜ್ ಆರ್ಯ ಹೇಳಿದಾಗೆ ಇವತ್ತು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರ ಅದರಲ್ಲಿ ಬಹಳಷ್ಟು ತೊಂದರೆಗಳು, ಕಷ್ಟಗಳು ಕೂಡ ಬರ್ತಾವ. ಆ ಒಂದು ಸಮಯದಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂದಿದ್ದು ತಾವೆಲ್ಲ ನೋಡ್ಬೋದು. ಇವತ್ತು ಆ ಒಂದು ಸಂವಿಧಾನ, ಆ ಸಂವಿಧಾನ ನಾವು ಸುಮ್ಮನೆ ಬಾಯಿ ಮಾತಿಲ್ಲಿ ಹೇಳೋರಾಗಲ್ಲ. ಅದು ದಿನನಿತ್ಯ ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಒಮ್ಮೆಳೆ ಆ ಸಂವಿಧಾನ ಬಗ್ಗೆ ನಾವು ತಿಳ್ಕೊಂಡ್ರು ಅಂತಂದ್ರ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ನಮನ್ನ ಅರ್ಪಿಸಪ್ಲೆ ಆಗ್ತದ. ನಾವು ಸುಮ್ಮನೆ ವರ್ಷಿಗೊಮ್ಮೆ ಬಂದು ಒಂದು ಮಾಲಾರ್ಪಣೆ ಮಾಡಿ ಎರಡು ಮಾತು ಹೊಡೆದ್ರ ಅರ್ಥ ಇಲ್ಲ. ಇವತ್ತು ಹೇಗೆ ವಾಲ್ಮೀಕಿಯವರು ರಾಮಾಯಣ ಕೊಟ್ಟಿದಾರ, ಅವ್ರು ಎಲ್ಲರೂ ಕೂಡ ಈ ಮಹಾತ್ಮರು ನಮಗಾಗಿ ದುಡ್ದಿದ್ದಾರೆ. ಗೊತ್ತಾ, ನಾವೇನ್ ಮಾಡ್ಕೋತೇವೋ ಸುಮ್ಮನೆ ಯೂಸ್ ಮಾಡ್ಕೋತೇವೋ, ಆಮೇಲೆ ನೆನಪು ಹೋಗ್ತಾವ. ಆದ್ರೆ ಇವತ್ತು ನಾನು ಕೂಡ ಮೊದಲ ಶಾಸಕನಾಗಿನ ಮ್ಯಾಕೆ ನಮಗೆ ಫಸ್ಟ್ ಕೊಡೋದೇ ಸಂವಿಧಾನ ಪುಸ್ತಕ. ಮತ್ತೆ ಯಾವ್ದಾರ ಏನಾರ ಕೊಡ್ತಾರ ಅಂತ ಹೇಳಿದ್ರೆ MLA ಆಗಿರಂತಂದ್ರೆ ಫಸ್ಟ್ ನಮ್ಗೆಲ್ಲರಿಗೆ ಕರೆಸಿ ಎಲ್ಲಾ ಶಾಸಕರಿಗೆ ಕೊಡೋದೇ ಸಂವಿಧಾನ ಪುಸ್ತಕ. ಯಾಕಂತಂದ್ರೆ ನಾವು ಸಂವಿಧಾನ ಗೊತ್ತಿಲ್ಲನೆ ನಾವು ಏನೂ ಕೂಡ ಮಾಡ್ಲಕ್ ಆಗಲ್ಲ. ಸಂವಿಧಾನ ಬಗ್ಗೆ ಅರಿವಿದ್ದಾಗ ಮಾತ್ರ ನಾವು ಮಾತಾಡ್ಲಕ್ಕ ಗೊತ್ತಾಗ್ತದಂತ, ಅದಕ್ಕಾಗಿ ನಮ್ಮನ್ನು ಆ ಸಂವಿಧಾನ ಕೊಟ್ಟು ಗೌರವಿಸ್ತಾರೆ. ಅದರಂತೆ ಇವತ್ತು ತಾವು ನೋಡ್ಬೋದು, ಯಾವಾಗ ವಿಧಾನಸಭೆಯಲ್ಲಿ ನಮ್ಮ ಹಿರಿಯ ಮುಖಂಡರಂತ ರಮೇಶ್ ಕುಮಾರ್ ಅವರು ಬಹಳ ಉತ್ತಮವಾದಂತ ಮಾತಾಡಿದರು. ಒಂದು ಡಿಬೇಟೇ ತರ ಇತ್ತು ಅದು. ಸಂವಿಧಾನ ಬಗ್ಗೆ ಮಾತಾಡಿದಾಗ ಏನ್ ಹೇಳಿದ್ರು ಅಂತಂದ್ರೆ, ಮನುಷ್ಯ ಇದ್ದಾಗ ಕಿಮ್ಮತ್ತಿಲ್ಲ, ಕಿಮ್ಮತ್ ಕೊಡಲ್ಲ ಇದ್ದಾಗ, ಅದು ಹೋಗಿನ ಮ್ಯಾಕ ಕಿಮ್ಮತ್ ಕೊಟ್ರೆ ಯಾವುದು ಸಾರ್ಥಕ್ಕಿಲ್ಲ. ಅದು ಯಾಕೆ ಹೇಳಿದ್ರು ಅಂತಂದ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಕೊನೆ ಉಸಿರು ಹೇಳಿದ್ರು ದಿಲ್ಲಿಯಲ್ಲಿ, ಅವರಿಗೆ ಇಲ್ಲಿ ಮುಂಬೈಗೆ ಅವರ ಬಾಡಿ ತರ್ಬೇಕಂತಂದ್ರ ಆ ಒಂದು ಸಮಯದಲ್ಲಿ ಒಂದು 5,000 ರೂಪಾಯಿನೂ ಕೂಡ ಇದ್ದಿಲ್ಲ. ಅವ್ರು ಹೇಳೋ ಮಾತು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇವತ್ತು ದಿಲ್ಲಿಯಿಂದಲೇ
ಅವರ ಸಮಾಧಿ ಮಾಡಬೇಕಾಗಿತ್ತು. ಆದರೆ ಇಂಥ ರಾಜಕಾರಣಿಗಳಿಂದ ಯಾವುದು ಕೂಡ ಆಗಿಲ್ಲ. ಇವತ್ತು ನಾವು ಏನೋ ಗುಣಗಾನನೆ ಮಾಡ್ತೇವೆ, ಸುಮ್ಮನೆ ಗುಣಗಾನ ಮಾಡ್ಕೊತಾ ಹೋಗ್ತೇವೆ. ನಾವು ಅದು ಮಾಡ್ತಿದ್ದೆವು, ಇದು ಮಾಡ್ತಿದ್ದೆವು, ಇದ್ದಾಗೆ ಮಾಡ್ರ ಆಗ್ತಾ ಇದ್ದಿಲ್ಲ. ಇವತ್ತು ಅಂತ ಒಂದು ಮಾನ್ ನಮಗಾಗಿ ಇಷ್ಟೆಲ್ಲ ತಮ್ಮ ಸಂಸಾರ, ತಮ್ಮ ಮನೆ ಎಲ್ಲವನ್ನು ಬಿಟ್ಟು ಇವತ್ತ ಹಿಂದುಳಿದ ಜನ ಇರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡ ಜನರು ಇರ್ಬೋದು, ವಿಶೇಷವಾಗಿ ಸಮಾನತೆಗಾಗಿ ಮಹಿಳೆಯರಿಗೆ ನ್ಯಾಯ ಒದಗಿಸ್ಬೇಕಂತ ಇವತ್ತು ನಮ್ಗೆ ಇಲ್ಲ, ಇವತ್ತು ತಮ್ಮ ಜೀವನವನ್ನೇ ಮುಡುಪಿಟ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಹೇಳೋದು ಇಷ್ಟೇ, ಮನುಷ್ಯ ಇದ್ದಾಗ ಕಿಮ್ಮತ್ ಮಾಡಬೇಕು ಯಾರು ಏನ್ ಮಾಡ್ತಾ ಇದ್ದಾರಂತ. ನಾವು ಸುಮ್ಮನೆ ಗುಣಗಾನ ಮಾಡೋದ್ರಿಂದ ಯಾವುದು ಕೂಡ ಏನೂ ಆಗಲ್ಲ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿತ್ತು. ಯಾಕೆ ಹಿಂದಿನ ಸರಿ ಅವರು ಕೂಡ ಎರಡೆರಡು ಸರ್ತಿ ಎಲೆಕ್ಷನ್ ನಿಂತಿದ್ರು. ಏನಾಗ್ತು ಅವಾಗ? ಏನಾಗ್ತು? ಇವತ್ತು ನಾವು ಏನೋ ಭಾಷಣ ಮಾಡ್ತೇವೆ ನಾವು ಗುಣಗಾನ ಬಾಬಾ ಸಾಹೇಬ್ರ ಬಗ್ಗೆದಾಗ. ಅದಕ್ಕಾಗಿ ಇವತ್ತು ನಾವು ಯಾವುದೇ ಮಾಡ್ಬೇಕಂತಂದ್ರ ಮನಸ್ಪೂರ್ವಕವಾಗಿ ಕೆಲಸ ಮಾಡಬೇಕು. ಸಮಾಜಕ, ಧರ್ಮಕ, ರಾಷ್ಟ್ರ ಬಗ್ಗೆ ಯಾರು ಕೂಡ ಮಾಡ್ತಾರ ಅಂಥವ್ರನ್ನ ನಾವು ಗೌರವಿಸಬೇಕು. ಅದಕ್ಕಾಗಿ ಇಂದಿನ ದಿವಸ 69ನೇ ಮಹಾಪರಿನಿರ್ವಾಣ ದಿವಸ ಅಂತ ನಾವೆಲ್ಲವೂ ಕೂಡ ನಮ್ಮನ್ನ ಸಲ್ಲಿಸಲಿಕ್ಕೆ ಬಂದಂತ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದ ಹೇಳಿ